ಹಿರಿಯರಾದಂಥ ಗದ್ಯ ಸ್ವರೂಪದಲ್ಲಿರ್ತಕ್ಕಂಥ ಪೂಜಾರಿಗೆ ಗಮನಿಸಿ. ಆಮೇಲೆ ಯಾಕೆಂದ್ರೆ ದೊಡ್ಡವರ ಒಂದು ಪುಸ್ತಕ ಎಜುಕೇಶನ್ ಒಳಗೆ ಕಲಿಸ್ತಕ್ಕಂಥ ನೀವು ಒಂದಿಷ್ಟು ಹೇಳಿದಾಗ ಈ ಎಕ್ಕಡು ಬಗ್ಗೆ ಅಂತೇಳಿ ಬಂದಾಗ ಪುಸ್ತಕದಲ್ಲಿ ಹೆಸರು ನೋಡಿದ್ದ ಇಲ್ಲಿ ನಮ್ಮ ಇಂಜಿನಿಯರ್ ಸಾಹೇಬ್ರನ್ನು ಅವ್ರಿಗೆ ಬೇಕಾಗತಕ್ಕಂಥ ಹುಡುಗರ ಜೊತೆಗೆ ನಾನು ಸ್ವಾಗತಿಸಿ ಅವ್ರ ಸುವಾಸನೆಯಿಂದ ಇಷ್ಟೆಲ್ಲ ಈಗ ಶ್ರೀಶೈಲ ಬಗ್ಗೆ ಎಷ್ಟು ವರ್ಣ ಮಾಡಿದ್ರು ಹುಡುಗರಿಗೆ ಬಾಲ್ಯದಿಂದಲೂ ಆ ಮನೆಯ ಸಂಬಂಧದ ಈಗ ಎಷ್ಟು ವರ್ಣ ಮಾಡಿದ್ರು ಪ್ರತಿಯೊಂದು ಕೇಳಕ್ಕೂ ಬರ್ತಾ ಇದ್ದೀವಿ. ನಮಗೆ ಹೇಳ್ತಾರೆ ನ್ಯಾಯಾಧೀಶರು ಕೇಳ್ತಾರೆ. ಇವೆಲ್ಲ ಇನ್ನೂ ಅಕ್ಷರಗಳು ನೆನಪಿನೊಳಗೆ ಹೋಗ್ಲಿಕ್ಕೆ. ಆಮೇಲೆ ಸಾಕಾರಿಸಲು ಮಕ್ಕಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾರೆ. ಆಮೇಲೆ ಇಲ್ಲಿ ಸಿಬ್ಬಂದಿ ವರ್ಗ ಇರ್ತಿರಲ್ಲ, ನಾವು ಬರ್ತಿರಲಿಲ್ಲ, ಅವ್ರ ಜೊತೆಗೆ ನಾನು ಒಬ್ಬ ಈ ಯಾರನ್ನು ನೆಲೆಸಿದ್ರು ಕೂಡ ಕಡಿಮೆ ಕಲಿಯೋದಕ್ಕೆ ನಾವು ಒಂದು ಮಕ್ಕಳ ವಿಷಯಕ್ಕೆ ಒಂದು ಮಾತಾಡ್ತಾರೆ. ಮಕ್ಕಳು ಕೆಲವೊಂದು ಕೌನು ಮಾತಾಡೋದು ಮಕ್ಕಳು ನಮ್ಮ ಮಕ್ಕಳ ಮನಸ್ಸು ನಮ್ಮದಲ್ಲ. ಮಕ್ಕಳ ಮನಸ್ಸು ನಮ್ಮದಲ್ಲ. ಅವರ ಮನಸ್ಸು ಬಿಟ್ಟ ಬಾಣದಂತೆ ಮಕ್ಕಳ ಮನಸ್ಸು ಬಿಟ್ಟ ಬಾಣದಂತೆ ತಿರುಗಬಾರದು. ಅವರನ್ನ ರಕ್ಷಿಸುವುದು ನಮ್ಮ ಕರ್ತವ್ಯ, ಅವರಿಂದ ಅಪೇಕ್ಷಿಸುವುದು ನಮ್ಮ ಧರ್ಮವಲ್ಲ. ಬಗ್ಗೆ ಓದುವಾಗ ಈ ಮಕ್ಕಳು ಅಂತನ್ನುವಂಥ ನಮ್ಮ ದೇಶದಲ್ಲಿ ಅಷ್ಟ ಸಂಪತ್ತುಗಳಲ್ಲಿ ಈ ಒಂದು ಸಂಪತ್ತು, ಎಲ್ಲ ಸಂಪತ್ತುಗಳಲ್ಲಿ ವಿದ್ಯಾ ಸಂಪತ್ತು ಎಲ್ಲ ಸಂಪತ್ತು ಆಸ್ತಿಯನ್ನು, ಅದರಲ್ಲಿ ಮಕ್ಕಳ ಸಂಪತ್ತು ಅನ್ನೋದು ಒಂದು. ಮಕ್ಕಳಿಲ್ಲದ ಜೀವನ ಬರಡಾಗ್ತದೆ. ನನ್ನ ಬದುಕಿ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಯಾರಾದರೂ ಋಷಿಗಳಾಗಲಿ ಮಕ್ಕಳು ಬೆಳೆಸಬೇಕಾದ್ರೆ ಎಂಥ ಮಕ್ಕಳು ಬೇಕು? ಮಕ್ಕಳು ಎಲ್ಲರಿಗೂ ಆಗ್ತವೆ. ಆದರೆ ದೇವರು ಏನು ಮಾಡ್ತಿದ್ದಾನೆ, ಎಂಥ ಮಕ್ಕಳು 100 ವರ್ಷ ಬರ್ತಕ್ಕಂಥ ಗಡ್ಡ ಮಗ ಬೇಕು, ಏನೋ 20 ವರ್ಷ ಬಾಳ್ತಕ್ಕಂಥ ಮನೆಕಂತ ಟಿಕೆಟ್ ತರುವಂಥ ಮಗ ಬೇಕು ಅಂತ. ಅವಾಗ ದೊಡ್ಡ ಮಗನಿಗೆ ನೋಡು 100 ವರ್ಷ ಗುದ್ದಾಡೋದಕ್ಕಿಂತ ಮನೆಗೆ ಉದ್ಧಾರ ಆಗಿರ್ತಕ್ಕಂಥ 20 ವರ್ಷದ ಮಗನಿಗೆ ಸಾಕು. ಆ 20 ವರ್ಷದ ಮಗನಿಗೆ ಭಗವಂತನ ಕರುಣೆಯಿಂದ ಆ ಸಮಾಜ ಸೇವೆ ಮಾಡಿಲ್ಲ ಅಂತೇಳಿ 20 ಹೋಗಿ 100 ವರ್ಷ ಆಯ್ತು. ಮಕ್ಕಳ ಸಲುವಾಗಿ ನಮ್ಮ ಬದುಕನ್ನು ಬಿಡುತ್ತಿರ್ತಾರೆ. ಅವಾಗ ನಾನು ಬಾಲ್ಯದಿಂದಲೂ ಅವರ ಒಡನಾಟ, ಇವರ ತಂದೆಯವರು ನೋಡಿದ್ರೆ ಸಮಾಜ ಸೇವಾ ಯಾರೇ ಇರಲಿ ಇವರೇ ಅಂತಲ್ಲ, ಸರ್ ಅಂತ ಅಂದಾಗ ಮನೆ ಬಿಟ್ಟು ಬಂದು ಹೋಗಿ ಕೆಲಸ ಮಾಡಿಕೊಟ್ಟು ಪಡ್ಸಂತ ಬಂದು ಕಳಿಸಿಕೊಡ್ತಿದ್ದೆ. ಇಂಥ ಪೂರ್ಣ ಜೀವನದಲ್ಲಿ ಬೆಳೆದಂಥ ಈ ಸಂಸ್ಕಾರದಿಂದ ಮಕ್ಕಳನ್ನು ನಾವು ಎಷ್ಟು ವರ್ಣನ ಮಾಡೋದು ಕಡಿಮೆ. ಆಮೇಲೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಏನು ವಿದ್ಯೆ ಕಲಿಸದಂತೆ ಹುಟ್ಟಿ ಏನಾದರೂ ವಿದ್ಯೆಯನ್ನು ಬಂದು ನೋಡುವ ತಾಯಿ ಶುದ್ಧ ವೈರಿಗಳು. ಪ್ರಪಂಚದಲ್ಲಿ ವೈರಿಗಳು ಮನೆಯಾಗೂ ಹೊರಗುನಾದರೆ, ಆದರೆ ಶುದ್ಧ ಬಂಗಾರ ಹ್ಯಾಂಗ ನಾವು
ಜನರಲ್ಲಿ ಕೇಳ್ತೀನಿ ಅಂತ ಶುದ್ಧ ವೈರಿಗಳು ಅದ. ಆ ಶುದ್ಧ ವೈರಿಗಳು ಯಾರಂದ್ರೆ 3 ವರ್ಷ ವಿದ್ಯೆ ಕಲಿಸದ ತಂದೆ ಮಕ್ಕಳನ್ನು ಜನ್ಮ ಕೊಟ್ಟ ನಂತರ ಆಸ್ತಿ ಬೆಳೆಸುವುದಕ್ಕಿಂತ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಕೆಲಸ ಬೆಳೆದ ತಂದೆ ತಾಯಿಗಳಿಗೆ ಮೊದಲೇನು ಹೊಡೆದಿರ್ತಾರೆ, ಮಕ್ಕಳನ್ನು ಶಾಲೆಗೆ ತಂದು ಹಾಕ್ತಾರೆ. ಅವರ ತಂದೆ ತಾಯಿ ನಾನೇ ಅಂತಂದು ತಂದೆಗೆ ಬರ್ತಿರ್ತಾರೆ. ಆದರೆ ನನ್ನ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಯಾರ ತಾನೇ ನಿಮ್ಮ ಮಕ್ಕಳು ಇನ್ನೊಬ್ಬರ ಹೆಸರು ಹೇಳಿದ್ರೆ ಜೀವನ ಅಲ್ಲೋಲ ಕಲ್ಲೋಲ ಆಗುವಂಥ ಸಮಯದೊಳಗೆ ಬರುವಂತ ಬಂದ್ರೆ ನೀವು ನಿಮ್ಮ ಮಕ್ಕಳು. ಹೀಗೆ ಈ ಮುಂದೆ ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರು. ಶಿಕ್ಷಕರಾದ ನಂತರ ನಮ್ಮ ಕರ್ತವ್ಯ ಏನು? ವಿದ್ಯಾದಾನ ಮಾಡೋದು. ಯಾಕಂದ್ರೆ ಇದನ್ನು ಒಂದು ಸಂಪತ್ತು. ಈಗ 2 ಸಂಪತ್ತು. ಮಕ್ಕಳಿಗೆ ನೀವು ಸಂಪತ್ತು, ನೀವು ಕಲಿಯತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ವಿಷಯಗಳು ನಮ್ಮ ಸಂಪತ್ತು. 2 ಸಂಪತ್ತಲ್ಲಿ ನಿಮ್ಮ ಹತ್ರ ಅದಾವ. ಇನ್ನು ಆಚಾರ ಅನ್ನೋದು ಒಂದು ಸಂಪತ್ತು. ಮನುಷ್ಯನಿಗೆ ಪ್ರೊಫೆಸರ್ ಭೀಮಚಂದ್ರ ರಾವ್ ಅಂತ ಹೇಳಿ ಸರ್ಕಾರಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಿರ್ತಾರೆ. ಹೀಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಾಗ ನಾನು ಗೌರವದಲ್ಲಿದ್ದಾಗ ಅವರು ಗೌರವದಲ್ಲಿ ಕೆಲಸ ಮಾಡೋದಿದ್ದರು. ಅವ್ರು ಮತ್ತೆ ಬಂದಿದ್ರು ಕನ್ನಡ. ಅಲ್ಲಿಂದ ಅವ್ರು ಒಂದು ಮಾತು ಹೇಳೋದು, ನಾನು ಇಲ್ಲೇ ಮಾಡ್ತೀನಿ, ನೀನು ಬಂದಿದ್ದು ಭಾಳ ಚಲೋ ಆಯಿತು. ಆದರೆ ಒಂದು ಮಾತು ನಿಮಗೆ ಈಗಿನ ಪ್ರಪಂಚದೊಳಗೆ ಯಾರು ಯಾರಿಗೆ ಕಾಯುವುದಿಲ್ಲ. ಯಾರಿಗೂ ಕಾಯುವುದಿಲ್ಲ ಅಂದ್ರೆ ನಿನ್ನ ನೀನು ಕಾಯ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನಿನ್ನ ಶೀಲನೆ, ನಿನ್ನ ಒಳ್ಳೆಯ ವಿಚಾರಣೆ, ನಿನ್ನ ಒಳ್ಳೆಯ ಆಚರಣೆ ನೀನು ಕಾಯ್ತಾವ. ಮತ್ತೆ ಯಾರು ನಿನ್ನ ಕಾಯ್ಬೇಕು. ಅದಕ್ಕಾಗಿ ಮಕ್ಕಳಲ್ಲಿ ಎಂತ ತಮ್ಮ ಒಳ್ಳೆಯದು ರೂಪಿಸಿದ ನಂತರ ಏನಾಗ್ತದೆ, ಮಕ್ಕಳು ಸ್ವಲ್ಪ ನಮಗೆ ವೃತ್ತಿಯಲ್ಲಿ ಅನೇಕ ವೈರಿಗಳು ಇರ್ತಾರೆ. ಎಷ್ಟೋ ಜನ ಸಹೋದ್ಯೋಗಗಳೇ ನಮಗೆ ಸೇರುವುದಿಲ್ಲ. ನಮ್ಮಲ್ಲೇ ವ್ಯತ್ಯಾಸಗಳು ಇರ್ತವೆ. ಆ ವ್ಯತ್ಯಾಸಗಳಿದ್ದಾಗ ಏನಾಗ್ತದೆ? ಒಂದು ಸಣ್ಣ ಘಟನೆ. ನಾನು ಕೊಪ್ಪಳದಲ್ಲಿ ಪಾಠ ಮಾಡ್ತಿದ್ದೆ. ಒಬ್ಬರು ಶಿಕ್ಷಕರು ಏನು ಮಾಡೋದು, ಒಂದು ವಿದ್ಯಾರ್ಥಿಗೆ 3 ವರ್ಷಗಳನ್ನು ಕೊಟ್ಟು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಕೇಳಿದ್ರೆ ನನಗೆ ಅನಿಸ್ತು, ವಿದ್ಯಾರ್ಥಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಅಲ್ಲ, ಅವನಿಗೆ ಬುದ್ಧಿಗೆ ಮೀರಿದಂಥ ಪ್ರಶ್ನೆ. ಇದರ ಹಿಂದೆ ನಮ್ಮ ವೃತ್ತಿ ಬಾಂಧವರು ಯಾರಾದರೂ ಪುಸ್ತಕ ಅನ್ನುವಂಥ ಸನ್ನಿವೇಶ ಬಂದಾಗ ಕೊನೆಗೆ ಆ ವಿದ್ಯಾರ್ಥಿಗಳು ಬಂದು ಈಗ ಮಾಡಂತಂದಿದ್ದರೆ ಸರ್ ಅದಕ್ಕೆ ಮಾಡಿನೇ ನಾನು ಈ ಮಕ್ಕಳಂದ್ರೆ ಮಕ್ಕಳ ಸಲುವಾಗಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ 3 ಥರದ ಬೆಳವಣಿಗೆ ನಾವು ಮಕ್ಕಳಿಗೆ ಮಾಡ್ತೀವಿ. ಈ ಬೆಳವಣಿಗೆ ಬೆಳೆದಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಇನ್ನು ನಾವು ನಿಮ್ಮನ್ನು ನೆನೆಸ್ತಕ್ಕಂಥವರು ಅಧ್ಯಕ್ಷರು ಅಲ್ಲ, ಯಾರೂ ಅಲ್ಲ. ಮೊದಲು ನಿಮ್ಮ ಜೀವನದಲ್ಲಿ ನೆನೆಸ್ತಕ್ಕಂಥವ್ರು ನಿಮ್ಮ ಕೈಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ನೀವು ಎಲ್ಲೇ ಹೋಗಿ ನಮ್ಮ ಸರ್ ಬಂದರು ಅಂತೇಳಿ ಎದೆ ಕೈ ಹತ್ಕೊಂಡು ಯಾವ ಜಾಗದಲ್ಲಿ ಎಡೆಯಿದೆ ಬಂದಕ್ಕೆ ನಮ್ಮನ್ನು ಹೋಗ್ತಾರೆ. ಕಡೆ ಹಚ್ಚಿ ನಮ್ಮ ಜೀವನ ಭಾವನೆ ಅಂತ ಹೋಗ್ತಾರೆ. ಇಂಥ ಶಿಷ್ಯರನ್ನು ನಾವು ತಯಾರು ಮಾಡುವುದರಲ್ಲಿ ನಮ್ಮ ವೃತ್ತಿಗೆ ಸಾರ್ಥಕತೆ ಅಂತ ಇದಕ್ಕಿಂತ ಪೂಜಿಬೇಕಾಗಿದ್ದಾರೆ. ಆಮೇಲೆ ಮಕ್ಕಳಿಗೆ ಜೀವನವನ್ನು ಅರ್ಪಿಸಿಕೊಂಡಂಥ ನಮ್ಮ ಪೂಜಾದವರು ಅವರ ಮಾತು ಎಲ್ಲರ ಮನಸ್ಸಿಗೆ ಏನು ಮಾಡಿದ್ರು ಕೂಡ ಮಕ್ಕಳು ನನಗೆ ಮಾಡಲಿಕ್ಕಿಂತ ಸಾರ್ಥಕತೆ ನಾವು ಏನು ಮಾಡಬೇಕು ಮಕ್ಕಳಲ್ಲಿ. ಆಮೇಲೆ PRC ಅಂತೇಳಿ ಪ್ರಾರಂಭದಲ್ಲಿ KPC ಶಿಕ್ಷಕರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮ. ಆ ಶಿಕ್ಷಕರಿಗೆ ಗೋವಿಂದರಾಜ ಶಿಕ್ಷಣ ಮಂತ್ರಿಗಳಿದ್ದಾಗ ವಯಸ್ಸಿನ ಆಧಾರದ ಮೇಲೆ 10-20 ವರ್ಷದವರು
ಅವರು ವೃತ್ತಿಗೆ ಬಾಧಿಸ್ತಾರೆ. ಅವಾಗ ಅಲ್ಲೇ ಆಟದಾಗ ಈಜು ಗಡ್ಡ ಅಂತ ಪ್ರಪಂಚದಲ್ಲಿ ಹುಟ್ಟಿನಿಂದ ಯಾರೂ ಅಲ್ಲೇ ಅಲ್ಲ. ಮನುಷ್ಯ ಆತನ ಆಸಕ್ತಿಯನ್ನು ಗುರುತಿಸಿ ಸರಿಯಾದಂಥ ಮಾರ್ಗದಲ್ಲಿ ನಾವು ಅವನಿಗೆ ಮಾರ್ಗದರ್ಶನ ಮಾಡಿದಂತೆ ಇಡೀ ಜಗತ್ತಿನಲ್ಲಿ ಆಗತಕ್ಕಂಥ ಶಕ್ತಿ ಅಗತ್ಯವಿರ್ತದೆ. ಅವಾಗ ಆ ತಂದೆ ಶಿಕ್ಷಕರಿಗೆ ಸಹೋದರರು ಒಂದು ಮಾತು ಏನು ಅಂದರೆ ಶಾಲೆನ ಬರ್ತಾಗಿ ನೀವು ಕಲಿಸ್ಬೇಕು, ಹೊರಗಡೆ ತಗೋರಿ ನನ್ನ ತಕರಾರೆ. ಆದರೆ ನಿಮ್ಮ ಮಕ್ಕಳು ಸರಿ ತಪ್ಪ ಕಲ್ಲು ಬಂದದ್ದು ಸರಿ ಮತ್ತು ತಪ್ಪ ಅಂತ ತಿಳ್ಕೊಳ್ಳೋ ಸಂಸ್ಕಾರ ಇನ್ನೊಬ್ಬರ ಸಲುವಾಗಿ ಮಕ್ಕಳ ಸಲುವಾಗಿ ಇದು ಹೇಳ್ತಕ್ಕಂಥದ್ದನ್ನು ನಿಮ್ಮ ಮಕ್ಕಳು ಬೆಳೀತಾರೆ, ಶಾಲೆನೂ ಬೆಳೀತಾರೆ. ಅದಕ್ಕಾಗಿ ಈಗ ಆಸಕ್ತಿ ಬೇಕು. ಅದಕ್ಕಾಗಿ ಎಲ್ಲಿ ತನಕ ನಮ್ಮ ಆಸಕ್ತಿಯನ್ನು ನಾವು ಕಾಯ್ಕೊಂಡಿರ್ತೀವಿ ಮಕ್ಕಳಿಗೆ ಜೀವನ ಪರ್ಯಂತ ನಿಮಗೆ ನಡೆಸ್ತಾರೆ. ಇವತ್ತಿಗೆ ಆದರೂ ಮರ್ಯಾದೆ ಸಿಗೋದು ಸಮಾಜದಿಂದಲ್ಲ, ನಮ್ಮ ಕೈಯಿಂದ ಕಲ್ತಂತ ಈ ಮಕ್ಕಳಿಂದ ಸಿಗ್ತದೆ. ಯಾಕಂದ್ರೆ ಎಷ್ಟು ನಿರ್ಮಲವಾದಂಥ ಪರಿಶುದ್ಧವಾದಂಥ ಮನಸ್ಸು ಯಾರು ಕಲಿಸ್ತಕ್ಕಂಥ ಗುರುಗಳಾದಂಥ ನಾವು ಮಕ್ಕಳೇ ದೇವರು ಅಂತ ನಾನು ತಿಳ್ಕೊಂಡಿದ್ದೆ. ಪತ್ತನಾಳ ಶ್ರೀಗಳು ಏನು ಹೇಳ್ಬೋದು, ನಾನು ಒಮ್ಮೆ ಹೋಗಿದ್ದೆ. ಆಚಾರ್ಯ ದೇವೋಭವ ಅಂತ ಹೇಳ್ಯಾರ, ಪಿತೃ ದೇವೋಭವ ಅಂತ ಹೇಳ್ಯಾರ, ಅತಿಥಿ ದೇವೋಭವ ಅಂತ ಹೇಳ್ಯಾರ. ಇಷ್ಟೆಲ್ಲ ಹೇಳ್ಯಾರ. ನಾ ಈಗ ಏನು ಹೇಳೋದಿಲ್ಲ, ವಿದ್ಯಾರ್ಥಿ ದೇವೋಭವ ಅಂತ. ವಿದ್ಯಾರ್ಥಿಗಳ ಸಲುವಾಗಿ ನನಗೆ ಯಾರೂ ದೇವರಲ್ಲ, ಇಲ್ಲಿ ಕಲಿಯತಕ್ಕಂಥ ಮಕ್ಕಳಿಗೆ ನನ್ನ ಬಾಗಿಲು ದೇವರು. ಇವೆಲ್ಲರೂ ದೇವರಿದ್ದೇನೆ, ನೀವು ದೇವರಿದ್ದೀರ ಅಂತೇಳಿ ನಮ್ಮ ಪುಸ್ತಕದ ಮ್ಯಾಗ ಬೇಕಾಗಿ ಚಿಂತೆ ಒಳಗೆ ಬಂದು ಕೂತವ್ರು ನಾವೆಲ್ಲ ಚಿಂತೆಗಳಿಗೆ ಚಿಂತೆ ಮಾಡ್ಕೊಂಡು ಕೂತವರಿಗೆಲ್ಲ ನಟಿಸ್ತಕ್ಕಂಥ ಶಕ್ತಿ ನೀವು ಹತ್ರ. ಒಬ್ಬೊಬ್ಬರ ಹತ್ರ ಇಂಥ ಲಕ್ಷಣಗಳಂದ್ರೆ ಆ ಭಗವಂತನ ಹತ್ರ ಮೂರ್ತಿ ಒಳಗಿರೋದು. ಅದಕ್ಕಾಗಿ ನಗಬೇಕು, ಅಳಬೇಕು, ಹರಿಯದ ಕಂದನ ಥರ. ಅದಕ್ಕಾಗಿ ಈ ಕಂದಮ್ಮಗಳು ಏತ ನಡೆಸೋದು ಕಡಿಮೆ. ಮನೆಗೆ ಹೋದಾಗ ನೀವು ಅಪ್ಪ ಕಾಣಿಸಲಿಲ್ಲ ಅಂದ್ರೆ ತಂದೆ ತಾಯಿ ಎಲ್ಲಿ ಹೊಡಿತಾರೆ ಮತ್ತು ಸಾಯಿ ಓಡಿ ಬರ್ತಾರೆ. ಈಗ ಹೋಗಿ ಅಂತ ನಿಮ್ಮ ಅಂದ್ರೆ ಖುಷಿಯಿಂದ ಮನೆಗೆ ಹೋಗ್ತಾರೆ. ಇಷ್ಟೆಲ್ಲ ನೀವೇ ನಮ್ಮ ಪಾಲಿನ ದೇವರು. ನಿಮ್ಮ ಋಣ ಎಷ್ಟಾದರೂ ಮುಗಿಸುತ್ತಾರೆ. ಶಕ್ತಿಯನ್ನು ತಂದು ಅಂತ ಮಾತನ್ನ